ಫ್ರೆಂಡ್ಸ್, ದಿಸ್ ಇಸ್ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತರಕಾರಿ ತರೋಣ ಅಂತ ಹೋಗ್ತಾ ಇದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು. ಹಾಗೆ ಇಲ್ಲಿ ಪಪ್ಪಾಯ ಕೂಡ ಇಟ್ಟಿದ್ರು, ತುಂಬಾ ಚೆನ್ನಾಗಿದ್ವು. ಹಾಗೆ ಇಲ್ಲಿ ತರಕಾರಿ ತರಲಿಕ್ಕೆ ಯಾವಾಗಲೂ ಇದೇ ಶಾಪಲ್ಲೇ ತರಕಾರಿ ತೊಳಕ್ಕೆ ಬರೋದು. ಇಲ್ಲಿ ಎಲ್ಲ ತರಕಾರಿ ಕೂಡ ಫ್ರೆಶ್ ಆಗಿ ಇರುತ್ತೆ. ಇಲ್ಲಿ ಟೊಮೊಟೊ ತರಲಿಕ್ಕೆ ಹೋಗಿದ್ವಿ. ಮುಂಚೆ ಟೊಮೊಟೊ ತುಂಬಾ ರೇಟ್ ಇತ್ತು. ನೋಡಿ, ಇಲ್ಲಿ 2 ಟೈಪ್ಸ್ ಆಫ್ ಟೊಮೊಟೊ ಇಟ್ಟಿದ್ದಾರೆ. ಒಂದು ಸ್ವೀಟ್ ಟೊಮೊಟೊ, ಇನ್ನೊಂದು ಬಂದು ಹುಳಿ ಟೊಮೊಟೊ. ನಾವೆರಡು ಕೂಡ ಟೊಮೊಟೊ ತೊಗೊತೀವಿ. ಎಲ್ಲ ರೀತಿಯ ತರಕಾರಿ ಸಿಗುತ್ತೆ. ನೋಡಿ, ಇಲ್ಲಿ ಗೆಣಸು, ಬೀಟ್ರೋಟು ಎಲ್ಲ ರೀತಿ ತರಕಾರಿನೂ ಸಿಗುತ್ತೆ. ಹಾಗೆ ಎಲ್ಲ ರೀತಿ ಹಣ್ಣುಗಳು ಸಿಗುತ್ತೆ. ಲೈಕ್ ಬನಾನಾ, ಮ್ಯಾಂಗೋ, ಡ್ರ್ಯಾಗನ್ ಫ್ರೂಟ್ ಆ ಥರ ಎಲ್ಲ ಸಿಗುತ್ತೆ. ನಾವು ಇವಾಗ ಟೊಮೊಟೊ ತೊಗೊಂಡ್ವಿ. ಎಲ್ಲ ರೀತಿ ತರಕಾರಿನೂ ಕ್ಲೀನಾಗಿ ಜೋಡಿಸಿರ್ತಾರೆ. ಅಲ್ಲಿ ನನಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವುದಕ್ಕೆ ಎಷ್ಟು ಪ್ರೈಸು ಅಂತ ಎಲ್ಲನೂ. ಈಸಿಯಾಗಿ ನಾವು ತರಕಾರಿಗಳನ್ನ ಎಲ್ಲನೂ ಪಿಕ್ ಮಾಡ್ಕೋಬೋದು, ಯಾವುದಾದ್ರು ಬೇಕು ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ಬಾಳೆಹಣ್ಣಿನ ದಿಂಡು ಕೂಡ ಮಾರ್ತಾರೆ. ನಾವು ಅದರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು. ಹಾಗೆ ನೋಡಿ, ಇಲ್ಲಿ ಈಗ ತಾನೇ ಬಂದಂಥ ಫ್ರೆಶ್ ತರಕಾರಿನೆಲ್ಲನೂ ಆವಾಗಲೇ ಹಂಗೆ ಜೋಡಿಸ್ತಾನೆ ಇರ್ತಾರೆ. ಯಾವುದು ಖಾಲಿ ಆಗುತ್ತೋ ಅದನ್ನು ಆವಾಗಲೇ ಜೋಡಿಸ್ತಾನೆ ಇರ್ತಾರೆ. ಇಲ್ಲಿ ಕ್ಯಾಪ್ಸಿಕಮ್ ಆಗಿರ್ಬೋದು, ಎಲ್ಲ ರೀತಿ ತರಕಾರಿನೂ ಸಿಗುತ್ತೆ. ನಾವು ಇಲ್ಲಿ ನುಗ್ಗೆಕಾಯಿನ ತೊಗೊತಾ ಇದ್ದೀವಿ. ನಮಗೆ ಯಾವ್ದು ಬೇಕೋ ಆ ತರಕಾರಿ ಎಲ್ಲ ತೊಗೊಂಡ್ವಿ. ನಾವು ತರಕಾರಿ ತರೋಕ್ಕೆ ಬೆಳಿಗ್ಗೆ ಬೇಗ ಹೋಗೋದ್ರಿಂದ ಎಲ್ಲ ತರಕಾರಿನೂ ಫ್ರೆಶ್ ಆಗಿ ಸಿಕ್ತು ನಮಗೆ. ನೋಡಿ, ಇಲ್ಲಿ ಕ್ಯಾರೆಟ್ ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿತ್ತು. ಹಾಗೆ ಇಲ್ಲಿ ಎಲ್ಲ ರೀತಿಯ ಕಾಳು ಕೂಡ ಮಾರ್ತಾರೆ. ಅಂದರೆ ಮೊಳಕೆ ಕಾಳು, ಹೆಸರು ಕಾಳು ಮತ್ತು ಬಟಾಣಿ, ಆ ರೀತಿ ಎಲ್ಲ ಕಾಳನ್ನು ಮಾರ್ತಾರೆ. ಹಾಗೆ ಇಲ್ಲಿ ಸ್ವೀಟ್ ಕಾರ್ನು ಮತ್ತು ಬೇಬಿ ಕಾರ್ನ್ ಎಲ್ಲನೂ ಮಾರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಬ್ಸಿಗೆ ಸೊಪ್ಪು ತುಂಬಾ ದುಡ್ಡು ಕಟ್ಟಿತ್ತು. ಹಾಗಾಗಿ ನಾನು ಆ ಥರ ಇಟ್ಕೊಂಡಿದ್ದೆ. ಇಲ್ಲಿ ಮ್ಯಾಂಗೋ ಕೂಡ ಚೆನ್ನಾಗಿತ್ತು, ನಾವು ತೊಗೊಂಡು ಬಂದ್ವಿ. ಹಾಗೆ ಇಲ್ಲಿ ಹೂವು ಕೂಡ ಇಟ್ಟಿದ್ರು. ನಾವು ತರಕಾರಿ ತೊಗೊಂಡು ಮನೆಗೆ ಹೊರಟ್ವಿ. ಹಾಗೆ ಇಲ್ಲಿ ಬರ್ತಾ ನಮ್ಮ ಏರಿಯಾದಲ್ಲಿ ಫುಲ್ಲು ಸಂಪಿಗೆ ಮರನೇ ಇದೆ. ಯಾವಾಗೆಲ್ಲ ಹೂವು ಅರಳುತ್ತೋ ತುಂಬ ಚೆನ್ನಾಗಿ ಹೂವಿನ ಪರಿಮಳ ಬರುತ್ತೆ. ನೋಡಿ, ಇಲ್ಲಿ 2 ಮರ ಒಂದೇ ಹತ್ರನೇ ಇದೆ, ಸಂಪಿಗೆ ಮರ ಇಲ್ಲೊಂದು ಮತ್ತು ಇಲ್ಲೊಂದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೂವು ಅರಳಿದಾಗ. ನಾವು ಕೂಡ ಮನೆಗೆ ಬಂದ್ವಿ. ಇಷ್ಟೆಲ್ಲ ತರಕಾರಿ ತಂದಿದ್ದೀವಿ, ಅವನ್ನೆಲ್ಲ ಜೋಡಿಸ್ತಾ ಇದ್ದೀವಿ. ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ನಿನ್ನೆ ಬಂದಿದ್ವಿ ಸಂಜೆ. ಆಗ ಓಪನ್ ಇರಲಿಲ್ಲ, ಅಂದರೆ ಡೆಕೋರೇಟ್ ಮಾಡ್ತಾರೆ ಅಂತೇಳಿ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ ಮನೆಗೆ ರಿಟರ್ನ್ ಬಂದಿದ್ವಿ. ಇವತ್ತು ಮಧ್ಯಾಹ್ನ ಹೋಗಿದ್ವಿ ದೇವಸ್ಥಾನಕ್ಕೆ. ರಶ್ಶು ಕೂಡ ಕಡಿಮೆ ಇತ್ತು. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಒಳಗಡೆ ಕೂಡ ತೋರಿಸ್ತೀನಿ ತಡ್ರಿ. ನೋಡಿ, ಒಳಗೆ ಎಂಟ್ರಿ ಆದ ತಕ್ಷಣ ದೇವಸ್ಥಾನದೊಳಗೆ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ನೋಡಿ, ಇಲ್ಲಿ ಎಲ್ಲ ರೀತಿಯ ಹೂವನ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದಾರೆ. ಫಸ್ಟಿಗೆ ಇಲ್ಲಿ ಆಂಜನೇಯ ಇತ್ತು, ಅದಕ್ಕೂ ಕೈ ಮುಟ್ಕೊಂಡು. ಇಲ್ಲಿ ದೇವ್ರದ್ದು ಮರ ಇತ್ತು, ಅದಕ್ಕೂ ಕೈ ಮುಕ್ಕೊಂಡು ಹಾಗೆ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ನಂದಿ ಇಟ್ಟಿದ್ದಾರೆ. ನೋಡಿ, ಇಲ್ಲಿ ನಾನು ಪಾಪು ಎತ್ಕೊಂಡ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಅಷ್ಟು ಏನು ರಶ್ ಇರಲಿಲ್ಲ. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟು ಏನು ರಶ್ ಇರಲಿಲ್ಲ. ದೇವ್ರು ನೋಡಲಿಕ್ಕೆ ತುಂಬಾ ಟೈಮ್ ಸಿಕ್ತು ನಮಗೆ. ನಿಧಾನಕ್ಕೆ ದೇವ್ರು ನೋಡಿಕೊಂಡು ಹೆಣ್ಣು ತೊಗೊಂಡೋಗಿದ್ವಿ ನಾವು ದೇವ್ರ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ತೊಗೊಂಬರ್ಲಿಕ್ಕೆ. ಹಾಗಾಗಿ ನಾವು ಅದನ್ನು ಐನರಿಗೆ ಕೊಟ್ವಿ. ಹಾಗೆ ನಾನು ಕೇಳಿದೆ, ನನ್ನ ಪಾಪುನೂ ಕೂಡ ದೇವ್ರ ಹತ್ರ ಮುಟ್ಟಿಸ್ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಅವರು ಪಾಪುನ ದೇವ್ರ ಹತ್ರ ಮುಟ್ಟಿಸ್ಬಿಟ್ಟು ಕೊಟ್ಟರು. ನನಗೆ ತುಂಬಾ ಖುಷಿಯಾಗೋಯಿತು. ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಹಾಗೆ ನಿನ್ನೆ ಇಲ್ಲಿ ದೇವ್ರ ಕರಗ ಬಂದಿತ್ತಲ್ವ, ಅದನ್ನು ಕೂಡ ಇಲ್ಲೇ ಇಟ್ಟಿದ್ರು. ಅದಕ್ಕೆಲ್ಲ ಕೈ ಮುಕ್ಕೊಂಡ್ಬಿಟ್ಟು ಬಂದ್ವಿ. ಎಲ್ಲರೂ ಕೂಡ ದೇವ್ರ ಹತ್ರ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ನಾವು ಕೂಡ ಒಂದೆರಡು ಫೋಟೋ ಮತ್ತು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬಂದ್ವಿ. ಹಾಗೆ ನೋಡಿ, ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು ನೋಡಿ. ಹಾಗೆ ಇಲ್ಲಿ ಪ್ರಸಾದ ಕೂಡ ಇತ್ತು. ನಾವು ಕೂಡ ಪ್ರಸಾದ ತಿಂದುಬಿಟ್ಟು ಬಂದ್ವಿ. ಪ್ರಸಾದ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ, ಯಾವುದೇ ದೇವ್ರ ಹತ್ರ ಆದರೂ ಕೂಡ. ನಾವು ಮನೇಲಿ ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಬರೋಲ್ಲ. ಪ್ರಸಾದ ತುಂಬಾ ಟೇಸ್ಟಿಯಾಗಿತ್ತು. ನಾವು ತಿನ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ನೆನೆಹಾಕಿದ್ದೆ. ಅದು ಕಡಲೆಬೇಳೆ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟಿಗೆ ಕಡಲೆಬೇಳೆ ನೆನೆಹಾಕಿದ್ದೆ 1 2 to 3 hours ಮುಂಚೆನೇ. ಆ ಕಡಲೆಬೇಳೆನ ಇದರಲ್ಲಿ, ಅಂದರೆ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ ಚಾಪರ್ನ. ನೋಡಿ, ಈ ರೀತಿ ಇದೆ ಚಾಪರ್ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ಇಲ್ಲಿ ಆನಿಯನ್ನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಣ್ಣಗೆ ಆಗ್ತಾ ಇದೆ. ಅದೇ ಹಚ್ಚಲಿಕ್ಕಾಯಿದ್ರೆ ತುಂಬ ಟೈಮ್ ತೊಗೊತಾ ಇತ್ತು ಅಲ್ವಾ, ಈಗ ಈಸಿಯಾಗಿ ಹೋಗ್ಬಿಟ್ಟಿದೆ. ನೋಡಿ, ಇಷ್ಟು ಚೆನ್ನಾಗಿ ಸಣ್ಣಕ್ಕೆ ಆಗಿದೆ. ನಂತರ ಕ್ಯಾಪ್ಸಿಕಮ್ ಮತ್ತು ದಪ್ಪ ಮೆಣಸಿನ್ಕಾಯಿ ಇತ್ತು, ಅದನ್ನು ಕೂಡ ಚಾಪ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ, ಇದು ಕೂಡ ಈ ರೀತಿ ಸಣ್ಣಕ್ಕಾಗಿದೆ. ಆಮೇಲೆ ನಾನು ಕಡಲೆಬೇಳೆ ನೆನೆಹಾಕಿದ್ನಲ್ವ, ಅದು ಕೂಡ ಬ್ಲೆಂಡ್ ಆಗುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಟ್ರೈ ಮಾಡಿದೆ.
ಅದು ಕೂಡ ತುಂಬಾ ಚೆನ್ನಾಗಿ ಸಣ್ಣ ಆಗಿದೆ. ಈಗ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಕಡಲೆಬೇಳೆ, ಕ್ಯಾಪ್ಸಿಕಮ್ ಕಟ್ ಮಾಡಿದ್ನ ಅದು, ಮತ್ತು ಆನಿಯನ್ನು, ಮತ್ತು ಸಬ್ಬಾಕ್ಷಿ ಸೊಪ್ಪು ಮತ್ತು ಕೊತ್ತಂಬರಿ ಹಾಕಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ 2 ಸ್ಪೂನ್ಸು. ಹಾಗೆ ಕಡಲೆ ಹಿಟ್ಟು ಹಾಕಿದ್ದೀನಿ, ಹಾಗೆ ಅಜ್ವಾಯಿನ ಹಾಕಿದೆ, ಸಾಲ್ಟು ಟೇಸ್ಟಿಗೆ ತಕ್ಕಷ್ಟು. ಇನ್ನೂ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ. ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಏನೋ ಕಡಲೆ ಹಿಟ್ಟು ಹಾಕ್ಕೋಬೇಕು ಅನ್ನಿಸ್ತು, ಹಾಗೆ ಖಾರನೂ ಕಮ್ಮಿ ಅನ್ನಿಸ್ತು. ಸ್ವಲ್ಪ ಖಾರದ ಪುಡಿ ಮತ್ತು ಕಡಲೆ ಹಿಟ್ಟು ಹಾಕ್ಕೊಂಡೆ. ಈ ರೀತಿ ಇತ್ತು, ಮತ್ತು ನೋಡಿ ಈ ರೀತಿ ಬರ್ತಾ ಇದೆ. ಕ್ರಿಸ್ಪಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿ. ನೋಡಿ ಈ ರೀತಿಯಲ್ಲಾಗಿದೆ. ಇದನ್ನು ಸಾಸ್ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಈ ವಡೆ ಜೊತೆಗೆ ಖಾರ ಹಚ್ಕೊಂಡಿರೋ ಮಂಡಕ್ಕಿನೂ ಮಾಡಿದ್ವಿ ಏರ್ ಫ್ರೈಯರಲ್ಲಿ. ಅದು ರೆಸಿಪಿ ಕೂಡ ಇದೆ ಶಾರ್ಟ್ಸಲ್ಲಿ, ಅದನ್ನು ಚೆಕ್ ಮಾಡಿ ಹೋಗಿ. ಅಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಎಷ್ಟೆಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇವತ್ತು ನಮ್ಮ ಏರಿಯಾದಲ್ಲಿ ದೇವ್ರ ಮೆರವಣಿಗೆ ಹೊಂಟಿತ್ತು. ತುಂಬಾ ಗ್ರ್ಯಾಂಡಾಗಿ ಮಾಡಿ ದೇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಅದರ ಒರಿಜಿನಲ್ ಕ್ಲಿಪ್ಪು ನಿಮಗೆ ಹಂಗೆ ವಿಡಿಯೋದಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.